ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಿಸ್ ಇಸ್ ಇಟಾಲಿಯನ್ ಮಾರ್ಬಲ್. ಈ ಶ್ಯಾಂಡ್ಲಿಯರ್ ಇದೆಲ್ಲ ಇದು ನಮ್ಮ ಅಣ್ಣ ಸ್ವಿಟ್ಜರ್ಲ್ಯಾಂಡ್ ಇಂದ ತಗೊಂಡ್ ಬಂದಿದ್ದು. ಬನ್ನಿ ಬನ್ನಿ ಬನ್ನಿ, ಇದು ನೋಡಿ, ಇದು ಸೌಂದರ್ಯ ರೂಮು ನೋಡಿ. ಚೆನ್ನಾಗಿದೆ ಅಲ್ವಾ? ಬನ್ನಿ ಇದು ಬನ್ನಿ. ಇದು ಸ್ವೀಡನ್ ಇಂದ ತಂದಿ ಸೋಫಾ, ಕ್ರೋಕೊಡೈಲ್ ಲೆದರ್ ಮಾಡಿರೋದು. ಸೊಕ್ಕು, ನೀನ್ ಯಾಕೆ ಬಂದೆ ಇಲ್ಲಿ? ಹೋಗಿ ಊಟಕ್ಕೆಲ್ಲ ಅರೇಂಜ್ ಮಾಡಿಸ್ ಹೋಗು. ಎಲ್ಲ ನೀವೇ ಮಾಡಿಸಿದಿರಲ್ಲ. ಹೌದು, ಹಾಗಂದ್ರೆ ದೀಪ ಬಂದು ಹೋಗಿ ನೋಡು. ನಾನು ನಿಮ್ಮ ಮನೆ ಆಳಲ್ಲ, ಬೇಕಾದ್ರೆ ಹೋಗಿ ನೀವೇ ನೋಡಿ. ಓ, ನಾನು ಇಲ್ಲಿ ದಿಶಾಗೆ, ನಮ್ ಗೆಸ್ಟ್ ದಿಶಾಗೆ ಮನೆ ಟೂರ್ ಕೊಡ್ತಾ ಇದ್ದೀನಿ. ನಾನೇ ಮನೆ ಟೂರ್ ಮಾಡ್ತೀವಿ, ಹೋಗಿ ನೀವು. ನೀನು ಹೋಗಲ್ಲ ಅಂತ ಆಯ್ತು. ಖಂಡಿತ ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸರಿ ಬಿಡು, ನಾವಿಬ್ರು ಸೇರ್ಕೊಂಡು ಮನೆ ಟೂರ್ ಕೊಡೋಣ. ಇದು ಚಿರಾಗ್ ಅವ್ರ ರೂಮಲ್ಲಿ. ಬನ್ನಿ ಬನ್ನಿ, ತೋರಿಸಿ, ಇಲ್ಲಿದೆ, ಇಲ್ಲೇ ಬನ್ನಿ 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 ಬನ್ನಿ. ನೋಡಿ, ಇದೇ ಅವ್ನ ರೂಮು ನೋಡಿ, ಇದೇ ಚಿರಾಗ್ ಅವ್ರ ರೂಮು ಅಲ್ಲ? ಚೆನ್ನಾಗಿದೆ ಅಲ್ವಾ? ನೋಡಿ, ಹುಸೇನ್ ಪೇಂಟಿಂಗು ನಾವು ಆಕ್ಷನ್ ತಗೊಂಡಿದ್ದು, ತುಂಬಾ ಎಕ್ಸ್ಪೆನ್ಸಿವ್. ಮಿಸ್ಟರ್ ಭಾಸ್ಕರ್, ಚಿರಾಗ್ ಅವ್ರು ಇಲ್ಲಿ ಒಬ್ರೇ ಇರೋದಾ? ಹೌದು. ಅಲ್ಲ, ಅವರು ಹೌದು ಅಂತಿದ್ದಾರೆ, ನೀವು ಇಲ್ಲ ಅಂತಿದ್ದೀರಾ. ಇದು ಸ್ವಲ್ಪ ಹೀಗೇನೆ, ಅವಳು ದೇವನಹಳ್ಳಿ ಸೈಡ್ ಆದ್ರೆ ನಾನು ನಾಯಂಡಹಳ್ಳಿ ಸೈಡು. ನಮ್ಮಿಬ್ಬರಿಗೆ ಆಗಾಗ್ಲೇ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ. ಈ ರೂಮಲ್ಲಿ ಚಿರಾಗ್ ಅವ್ರ ಜೊತೆ ಅವ್ರ ಹೆಂಡತಿ ದೀಪನೂ ಇರ್ತಾರೆ. ಹೌದಾ? ನೈಸ್ ನೈಸ್. ಪರ್ಸನಲ್ ಕಾಲು. ಬಾಯ್ ಫ್ರೆಂಡಾ? ಕೇಳ್ಬೇಕು ಕಣಿ. ಪರ್ಸನಲ್ ಕಾಲ್ ಅಂದ್ರು ತಾನೆ. ಬನ್ರಿ, ಬಾಯ್ ಮುಚ್ಕೊಂಡು ಸುಮ್ಮನೆ. ಹೇಳಿ ಹಸ್ಬೆಂಡು. ಏನ್ರಿ ಹೇಳೋದು? ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬಂದಿಲ್ಲ? ಬರ್ತಿದ್ದೀನಿ ಹಸ್ಬೆಂಡು. ಈಗೆಲ್ಲಿದ್ದೀರಾ? ದೇವನಹಳ್ಳಿ. ದೇವನಹಳ್ಳಿನ? ಅಲ್ಲಿಗೆ ಯಾಕ್ರಿ ಹೋಗಿದ್ದೀರಾ ಅಷ್ಟು ದೂರ? ಅಲ್ಲ ಅಲ್ಲ, ನಾಯಂಡಹಳ್ಳಿ. ನಾಯಂಡಹಳ್ಳಿ ಹತ್ರ ಏನ್ರಿ ಕೆಲಸ ನಿಮ್ಗೆ? ಹಸ್ಬೆಂಡು, ಅಲ್ಲೇ ಪಕ್ಕದಲ್ಲಿ ಕೆಂಗೇರಿಯಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು. ಹಂಗೆ ರಾಮನಗರ ಚನ್ನಪಟ್ಟಣ ಹೋಗ್ಬಿಡ್ರಿ. ಹೆಂಗೆ ಬರೋದು ಎಷ್ಟೊತ್ತಾಗತ್ತೆ? ಆಲ್ರೆಡಿ ದಿಶಾ ಮನೆಗೆ ಬಂದಿದ್ದಾರೆ, ಬೇಗ ಬನ್ನಿ. ಹಸ್ಬೆಂಡು, ಆ ಮಿಟಕ್ಲಾಡಿಗೋಸ್ಕರ ನಾನ್ ಬೇಗ ಬರ್ಬೇಕಾ? ಇಲ್ಲ ರೀ, ನೀವು ಬಂದ್ರೆ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟು ಒಟ್ಟಿಗೆ ಊಟ ಮಾಡೋಣ ಅಂತ ಕಾಯ್ತಿದೀವಲ್ಲ. ಅಯ್ಯೋ ಹಸ್ಬೆಂಡು, ನನ್ಗೋಸ್ಕರ ಯಾಕೆ ಇಟ್ಟಿದ್ದೀರಾ? ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ, ನಾನು ಬರೋದು ಲೇಟ್ ಆಗುತ್ತೆ. ಮಾತಾಡಿದಾಗಿದ್ರೆ ಊಟಕ್ಕೆ ಹೋಗೋಣ. ಅಲ್ಲ, ದೀಪ ಅವ್ರು ಬರೋವರೆಗೂ. ಅಯ್ಯೋ, ಅವಳ ಕತೆ ಬಿಡಿ. ಅವಳೆಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತಾಳೋ ಯಾರಿಗ್ ಗೊತ್ತೋ. ಅವಳಿಗೆ ಈ ಮನೆಯಲ್ಲಿ ಹೇಳೋ ಕೇಳೋರು ಯಾರು ಇಲ್ಲ. ಬರದೆ ಲೇಟ್ ಮಾಡೋದಂತೆ ಫೋನ್ ಬರೀ ಕಟ್ ಮಾಡ್ತೀರ. ಬನ್ನಿ ಮಾಡ್ಕ. ಎನಿಥಿಂಗ್ ರಾಂಗ್ ಭಾಸ್ಕರ್? ಏನ್ರಿ ನೀವು ಇಷ್ಟು ದೊಡ್ಡವ್ರಿಗೆ ಭಾಸ್ಕರ್ ಅಂತ ಹೆಸರಿಟ್ಟು ಕರಿತಿದ್ದೀರಾ? ಅವರೇ ನಂಗೆ ಹೇಳಿದ್ದು, ಸರ್ ಎಲ್ಲ ಕರಿಬೇಡಿ, ನನ್ನ ಭಾಸ್ಕರ್ ಅಂತ ಕರೀರಿ ಅಂತ. ಹೌದೇನ್ರಿ? ಊಟ ಊಟ, ಬನ್ನಿ ಬನ್ನಿ ಬನ್ನಿ, ಊಟ ಕೊಡು, ಬನ್ನಿ ಬನ್ನಿ ಬನ್ನಿ, ಕಮ್ ಕಮ್ ಕಮ್. ನೋಡಪ್ಪ, ಇದು ಉಪ್ಪಿನಕಾಯಿ, ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು. ಅಲ್ಲೆಲ್ಲ ಹೋಟ್ಲಲ್ಲಿ ತಿನ್ನಕ್ಕೆ ಹೋಗ್ಬೇಡ, ಹೆಂಗೆ ಮಾಡಿರ್ತಾರೋ ಏನೋ. ಬೇಡದಿರೋ ಸವಾಸನೂ ಮಾಡಬೇಡ. ಅಮ್ಮ, ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು ನಿಂಗೆ ಇಷ್ಟ ಇಲ್ಲ ಅಂತ ಗೊತ್ತು. ಅದಕ್ಕೆ ಹೆಂಗೆ ಸಪ್ಪಗಿದೆಯಾ? ಇಲ್ಲ, ನಿನಗೆ ಕೆಲಸ ಸಿಕ್ತಲ್ಲ ಅಂತ ಒಂದು ಕಡೆ ತುಂಬ ಖುಷಿ ಆಗ್ತಿದೆ. ನೀನು ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ತಿದ್ಯಲ್ಲ, ಅದು ಬೇಜಾರಾಗ್ತಿರೋದು. ಲಕ್ಷ್ಮಿ, ಅಪ್ಪ ತಗೋ. ಅಪ್ಪ, ಇದರಲ್ಲಿ ಬೇಡಪ್ಪ. ಇಟ್ಕೋ. ಬೆಂಗಳೂರಿನಲ್ಲಿ ಎಷ್ಟು ದುಡ್ಡಿದ್ರು ಸಾಲಲ್ಲ, ಹಾಗಂತ ಶೋಕಿ ಮಾಡೋಕ್ಕೆ ಹೋಗ್ಬೇಡ. ಇತಿಮಿತಿಯಲ್ಲಿ ಖರ್ಚು ಮಾಡು. ದುಡ್ಡು ಬೇಕು ಅಂದಾಗ ಫೋನ್ ಮಾಡು. ನರಸಿಂಹ, ತಗೊಳ್ಳೋ, ಇದು ದೇವ್ರದ್ದು ಕುಂಕುಮ, ಪರ್ಸಲ್ಲಿ ಇಟ್ಕೋ, ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಅಣ್ಣ ಅದಕ್ಕೆ ಫೋಟೋ ಕೊಡೋ ಇಲ್ಲಿ. ಅದಕ್ಕೆ ಅಣ್ಣ, ಬರೀ ಅಣ್ಣ ಅದಕ್ಕೆ ಫೋಟೋ ಇಟ್ಕೊಂಡಿದ್ಯಾ? ನನ್ನ ಫೋಟೋ ಬೇಡವಾ? ಆಯ್ತೈತೆ, ಇಟ್ಕೋತೀನಿ.
ನಿನಗೆ ಇಟ್ಕೊಳಕ್ ಇಷ್ಟ ಇಲ್ಲ ಅಂತ ಗೊತ್ತು, ಸುಮ್ಮನೆ ಮಾತಿಗೆ ಹೇಳ್ಬೇಡ, ಸುಮ್ಮನಿರಪ್ಪ. ಅತ್ತೆ ನಿನಗೆ ಗೊತ್ತು ತಾನೆ ನನ್ನ ಪಾಲ್ಗೆ ಅಪ್ಪ ಅಮ್ಮನೇ ದೇವ್ರು. ಮುಂದಿನ ಸಲ ನಿನ್ನ ಫೋಟೋನೇ ಇಟ್ಕೋತೀನಿ. ಸುಮ್ಮನೆ ಹೇಳ್ದೆ ಬಿಡೋ. ಈಗ ಅಪ್ಪ ಅಮ್ಮನ ಮೇಲೆ ಇರೋ ಪ್ರೀತಿ ಇದೆಯಲ್ಲ, ಇದು 100 ಕಾಲ ಚೆನ್ನಾಗಿರ್ಲಿ, ಗೊತ್ತಾಯ್ತಾ? ಅವ್ರ ಜೀವನನೇ ತೆಗೆದಿದ್ದಾರೆ ಕಣೋ. ಕೊನೆಗಾಲದಲ್ಲಿ ನೀನ್ ಇವ್ರಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕು. ಯೋಚನೆ ಮಾಡಬೇಡ ಅತ್ತೆ, ಅವ್ರ ಜೊತೆ ನೀನು ನೋಡ್ಕೋತೀನಿ. ಥ್ಯಾಂಕ್ಸ್ ಕಣೋ. ಹಲೋ, ಹಾಂ ಹೊಡ್ತೀನಿ, ರೆಡಿ ಇದ್ದೀನಿ. ಸರಿ ಸರಿ ಆಯಿತು. ಅಮ್ಮ ಬಸ್ ಬಂತಂತೆ, ಸಂದೀಪ ಬರ್ತಾನೆ, ಹೊಡ್ತೀನಿ. ಫೋನ್ ಮಾಡಿದ್ಯಾ? ದೀಪ ಎಲ್ಲಿದ್ದಾಳಂತೆ? ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಊಟ ಶುರು ಮಾಡಿ ಅಂತಿದ್ದಾರೆ. ಇನ್ನೇನ್ ಮತ್ತೆ ನೋ ಪಾಯಿಂಟ್ ಇನ್ ವೇಟಿಂಗ್. ಬನ್ನಿ ಎಲ್ಲರೂ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಅಲ್ಲ ಅದಕ್ಕೆ ಅವರೇ ಇಲ್ಲದೆ ಹೇಗೆ ಡಿನ್ನರ್ ಸ್ಟಾರ್ಟ್ ಮಾಡೋದು? ಅಣ್ಣ, ನಾನು ಟೂರ್ ಎಲ್ಲ ಕೊಟ್ಟಾಗೋಯ್ತು. ಆ ದಿಶಾ ಅವ್ರಿಗೆ ಚಿರು ರೂಮೇ ತುಂಬಾ ಇಷ್ಟ ಆಗಿದ್ದು, ನೀಟಾಗಿ ಪರ್ಫೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಅದಕ್ಕೆಲ್ಲ ದೀಪ ಅವರೇ ಕಾರಣ, ನಂದೇನಿಲ್ಲ. ಸರಿ, ಇನ್ನಾದ್ರೂ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಅಲ್ಲ ಸೌಂದರ್ಯ, ಅರ್ಚನೂ ಬರ್ಲಿಲ್ಲ, ಯಾಕೆ? ಅವಳು ಬರಲ್ವಂತ ಊಟಕ್ಕೆ? ಬಂದೆ ಅಪ್ಪ. ಏನಮ್ಮ ಅರ್ಚನಾ, ನೀನು ಕೂಡ ದೀಪ ತರ ಲೇಟ್ ಆಗಿ ಬರೋದಾ? ಹಾಗೇನಿಲ್ವಲ್ಲ. ಏನು, ಯಾಕೆಲ್ಲ ಕಾಯ್ತಿದ್ದೀರಾ? ದೀಪುಗೋಸ್ಕರ ವೇಟ್ ಮಾಡ್ತಾ ಇದೀವಮ್ಮ. ದೀಪು ಬರೋವರೆಗೂ ಊಟ ಮಾಡೋದು ಬೇಡ ಅಂತ ಚಿರು ಹೇಳ್ತಾ ಇದ್ದಾನೆ. ಅಲ್ಲ ಚಿರು, ಈಗ ತಾನೇ ನನಗೆ ದೀಪ ಫೋನ್ ಮಾಡಿದ್ಲು, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವು ಊಟನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ಲು. ಯಾ ನನಗೂ ಲೇಟ್ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಬರ್ತೀನಿ, ಆನ್ ದ ವೇ ಇದ್ದೀನಿ ಅಂತ ನನಗೆ ಹೇಳಿದ್ರು. ಅಲ್ಲ ಕಣೋ ಚಿರು, ದೀಪ ಬರೋವರೆಗೂ ನಾವ್ ಏನ್ ಮಾಡೋದು? ಅಟ್ಲೀಸ್ಟ್ ದಿಶಿನ್ ಜೊತೆ ಆದ್ರೂ ಮಾತಾಡ್ತಾ ಇರೋ. ಏನು ಮಾತಾಡಲಿ ಚಿಕ್ಕಮ್ಮ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡೋದಿದ್ರೆ ಕರ್ಕೊಂಡು ಹೋಗಿ ಡಿಸ್ಕಸ್ ಮಾಡು ಚಿರು. ಇಲ್ಲ ಅದಕ್ಕೆ ಬಿಸ್ನೆಸ್ ರಿಲೇಟೆಡ್ ವಿಷಯ ಏನಿದ್ರು ಆಫೀಸಲ್ಲೇ ಡಿಸ್ಕಸ್ ಮಾಡ್ತೀನಿ, ಇಲ್ಲೆಲ್ಲ ಬೇಡ. ದೀಪ ಬರೋ ತನಕ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಅಂತ್ಯಾಕ್ಷರಿ ಅಣ್ಣ. ಭಾಸ್ಕರ್, ಗೆಸ್ಟ್ ಬಂದಿದ್ದಾರೆ. ಹಲೋ, ಹಾ ದೀಪಾ. ಓ ಹೌದಾ, ಸರಿ ಸರಿ ಆಯ್ತು. ಹಾ, ಏನಂತೆ? ಅದು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆಯಂತೆ, ಬರೋದು ಲೇಟ್ ಆಗತ್ತಂತೆ. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಗೆಸ್ಟ್ ಬೇರೆ ವೇಟ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಮಾವಂಗೆ ಮಾತ್ರ ಎಲ್ಲ ತಗೊಳ್ಳೋ ಟೈಮ್ ಆಗೋಯ್ತು. ಯಾ ನನಗೂ ಲೇಟ್ ಆಗ್ತಿದೆ. ಅಯ್ಯೋ, ಲೇಟ್ ಆಗ್ತಿದ್ಯಾ? ಅಣ್ಣ, ಲೇಟ್ ಆಗ್ತಿದೆ ಅಂತೆ, ಊಟ ಮಾಡೋಣ ಬಾ ಅಣ್ಣ, ಬಾ. ಪ್ಲೀಸ್ ಕಮ್, ಪ್ಲೀಸ್ ಕಮ್ 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 ಕಮ್.